वेलकम टू लर्न कन्नड़ा चैनल। आज मैं आपको क्लास 7 भरत भूमि नन्न ताई पोएट है कवि ಕುವೆಂಪು। उसका क्वेश्चन आंसर बताने जा रही हूँ। ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಟು ರೈಟ್ ದ ಆನ್ಸರ್ಸ್ ಇನ್ ಒನ್ ಸೆಂಟೆನ್ಸ್. ಕವಿ ಕುವೆಂಪು ಅವರು ಭಾರತ ದೇಶವನ್ನು ಯಾರಿಗೆ ಹೋಲಿಸಿದ್ದಾರೆ? ಕವಿ ಕುವೆಂಪು ಅವರು ಭಾರತ ದೇಶವನ್ನು ತನ್ನ ತಾಯಿಗೆ ಹೋಲಿಸಿದ್ದಾರೆ. अपना मदर को यानी कवि कुवेंपु जी भारत देश को किसके साथ कंपेयर किया है? अपना मदर के साथ. ಭಾರತ ದೇಶದ ಸಿರಿಮುಡಿ ಯಾವುದು? ಭಾರತ ದೇಶದ ಸಿರಿಮುಡಿ ಹಿಮಗಿರಿಯ ಸಿರಿಮುಡಿ ಆಗಿದೆ. ಭಾರತ ದೇಶದ ಹಿಮಗಿರಿಯು ಸಿರಿಮುಡಿ ಆಗಿದೆ. ಹಿಮಗಿರಿ. ಕವಿ ಕುವೆಂಪು ಅವರು ಗಂಗಾ ನದಿಯನ್ನು ಏನೆಂದು ಕರೆದಿದ್ದಾರೆ? ಕವಿ ಕುವೆಂಪು ಅವರು ಗಂಗಾ ನದಿಯನ್ನು ದೇವಗಂಗೆ ಎಂದು ಕರೆದಿದ್ದಾರೆ. ಕವಿ ಕುವೆಂಪು ಜಿ ಗಂಗಾ ನದಿ को ದೇವಗಂಗೆ करके बुलाए हैं. ಯಾವ ಬಿರುಕುಗಳನ್ನು ತೊರೆಯಬೇಕೆಂದು ಕವಿ ಕುವೆಂಪು ಹೇಳುತ್ತಾರೆ? बिरुक यानी कि अपना मतभेद को हम लोग दूर करना चाहिए करके ಕುವೆಂಪು ಜಿ बताते हैं. ಕವಿ ಕುವೆಂಪು ಮತದ ಬಿರುಕುಗಳನ್ನು ತೊರೆಯಬೇಕೆಂದು ಹೇಳುತ್ತಾರೆ. ಕವಿ ಕುವೆಂಪು ಜೀವನವನ್ನು ಯಾರಿಗೆ ಎರೆಯುವೆ ಎನ್ನುತ್ತಾರೆ? ಕವಿ ಕುವೆಂಪು अपना जीवन को किसको अर्पित करते हैं करके बोलते हैं. ಕವಿ ಕುವೆಂಪು ಜೀವನವನ್ನು ಭಾರತಾಂಬೆಯ ಗುಡಿಯನ್ನು ಕಟ್ಟಲು ಎರೆಯುವೆ ಎಂದಿದ್ದಾರೆ. ಕವಿ ಕುವೆಂಪು जी अपना लाइफ को भारत के लिए यानी कि अर्पित करता हूँ करके बोलते हैं. ಕುವೆಂಪು ಅವರು यानी कि नेक्स्ट 2-3 सेंटेंस में आपको लिखना है. ಕುವೆಂಪು ಅವರು ಭಾರತದ ಪ್ರಾಕೃತಿಕ ಸಿರಿಯನ್ನು ಏನೆಂದು ವರ್ಣಿಸಿದರೆ? ಕುವೆಂಪು जी इस भारत का प्राकृतिक यानी कि इस खूबसूरती को कैसा उन्होंने वर्णन किया है? ಭಾರತಾಂಬೆಯ ಮುಡಿ. ಭಾರತಾಂಬೆ यानी कि भारत देश का मुड़ी यानी ತಲೆಯನ್ನು ಹಿಮ पर्वत ಆವರಿಸಿದೆ. पूरा भारत अपना हिमालय से जुड़ा हुआ है, भरा हुआ है. ಅವಳ ಪಾದಗಳನ್ನು ಕಡಲುಗಳು ತೊಳೆಯುತ್ತಿದ್ದಾವೆ. उनका भारत माता का पैर को ಕಡಲು यानी कि ನದಿಯ या ಸಮುದ್ರ ದೋ ರಹಾ है. ಇಲ್ಲಿನ ಹಚ್ಚ ಹಸಿರಿನ ಪಚ್ಚೆ ಪೈರುಗಳು ಅವಳುಟ್ಟ ಸೀರೆಯಂತೆ ಕಾಣಿಸುತ್ತದೆ. ಯಹಕ ಹಚ್ಚ ಹಸುರಿನ ಪಚ್ಚೆ ಪೈರುಗಳು यानी कि हरे भरे यानी खेत वगैरह उसकी साड़ी जैसा दिख रहा है ಎಂದು ಕುವೆಂಪುರವರು ಭಾರತದ ಪ್ರಾಕೃತಿಕ ಸಿರಿಯನ್ನು ವರ್ಣಿಸಿದ್ದಾರೆ. ನಮ್ಮ ಭಾರತ ದೇಶದಲ್ಲಿ ಹರಿಯುವ ಪ್ರಮುಖ ನದಿಗಳು ಯಾವುವು? ಭಾರತ ದೇಶ में कौन सा नदियाँ बह रहा है? ಸಿಂಧು, ಯಮುನೆ, ದೇವಗಂಗೆ, ತಪತಿ, ಕೃಷ್ಣೆ, ಭದ್ರೆ, ತುಂಗೆಯಂಥ ಪ್ರಮುಖ ನದಿಗಳು ನಮ್ಮ ಭಾರತ ದೇಶದಲ್ಲಿ ಹರಿಯುತ್ತವೆ. ದೀಸ್ ಆರ್ ದ ನದಿಯಾँ. ये सारा नदियाँ अपना भारत देश में बह रहा है. ಭಾರತದ ಬಿರುಕುಗಳನ್ನು ಏಕೆ ತೊಳೆಯಬೇಕು? अपना यानी ಭಾರತದ ಬಿರುಕುಗಳು यानी कि कास्टिज़म को क्यों छोड़ना चाहिए? ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು. हम सब भारत का बच्चे हैं. ಮಕ್ಕಳು ಒಂದೇ ತಾಯಿಯ ಮಕ್ಕಳಂತೆ ಒಗ್ಗಟ್ಟಿನಿಂದ ಬದುಕಬೇಕು. हम सब मिलजुल के रहना चाहिए. ನಮ್ಮಲ್ಲಿ मतभेद ಇರಬಾರದು. हमारा बीच में मतभेद यानी कि कास्टिज़म नहीं रहना चाहिए. ಭಾಷೆಯ ಸಾಮರಸ್ಯದಿಂದ ಬದುಕಬೇಕು यानी कि लैंग्वेज का भी यानी कि ये नहीं चाहिए. ಹಾಗಾಗಿ ಮತದ ಬಿರುಕುಗಳನ್ನು ತೊರೆಯಬೇಕು. इसलिए हम लोग यानी कि कास्टिज़म को छोड़ना चाहिए करके. ಕೆಳಗಿನ ಪ್ರಶ್ನೆಗಳಿಗೆ 7-8 ವಾಕ್ಯದಲ್ಲಿ ಉತ್ತರಿಸಿ. ಟು ರೈಟ್ ದ ಆನ್ಸರ್ಸ್ ಇನ್ 7-8 ಸೆಂಟೆನ್ಸ್. ದಿಸ್ ಒನ್ I'll only read the answers because already I have explained everything. I'll just explain the question. ಕುವೆಂಪು ಅವರು ಭರತ ಭೂಮಿಯನ್ನು ಯಾವ ರೀತಿ ವರ್ಣಿಸಿದ್ದಾರೆ? दिस whole poem it will come. ಕುವೆಂಪು जी ने अपना भारत भूमि को कैसा वर्णन किया है? ಕವಿ ಕುವೆಂಪುರವರು ಜನ್ಮ ತಾಯಿ ನನ್ನ ಭಾರತಾಂಬೆ ಎಂದು ಅಭಿಮಾನದಿಂದ ಹೇಳಿದ್ದಾರೆ. ಈ ಭಾರತಾಂಬೆ ಎತ್ತ ತಾಯಿಯಂತೆ ನಮ್ಮನ್ನು ಸಾಕಿ ಸಲಹುತ್ತಾಳೆ. ಇವಳಿಗೆ ನನ್ನ ಜೀವನವೇ ಧಾರೆ ಎರೆಯುತ್ತೇನೆ. ಭಾರತಾಂಬೆ
ಗುಡಿಯನ್ನು ತನ್ನ ಮನಸ್ಸಿನಲ್ಲಿ ಕಟ್ಟಲು ತಾನು ಸದಾ ಸಿದ್ಧನಾಗಿದ್ದೇನೆ ಎಂದು ಕವಿ ಹೇಳಿದ್ದಾರೆ. ಹಚ್ಚ ಹಸುರಿನ ಪೈರು ಪಚ್ಚೆ ಅವಳುಟ್ಟ ಸೀರೆಯಂತೆ ಕಂಗೊಳಿಸುತ್ತದೆ ಎಂದು ಭಾರತಾಂಬೆಯನ್ನು ವರ್ಣಿಸಿದ್ದಾರೆ. ಈ ಭಾರತ ದೇಶದಲ್ಲಿ ಹರಿಯುತ್ತಿರುವ ಸಿಂಧೂ, ಯಮುನಾ, ಗಂಗೆ, ತಿಪತಿ, ಕೃಷ್ಣೆ, ಭದ್ರೆ, ತುಂಗೆ ನದಿಗಳು ಕೇವಲ ನದಿಗಳಲ್ಲ, ಅವುಗಳು ಪುಣ್ಯತೀರ್ಥಕ್ಕೆ ಸಮಾನವಾದವು ಎಂದಿದ್ದಾರೆ. ಭಾರತದಲ್ಲಿ ಮತದ ಬಿರುಕುಗಳನ್ನು ನದಿಗಳಲ್ಲಿ ಅವುಗಳ ಪುಣ್ಯಕ್ಷೇತ್ರಗಳಲ್ಲಿ ಸಮಾನವಾದದ್ದು ಎಂದಿದ್ದಾರೆ. ಭಾರತದಲ್ಲಿ ಮತದ ಬಿರುಕುಗಳನ್ನು ತೆರೆಯಲಾಗಿದೆ, ನುಡಿಗಳ ಒಡಕುಗಳನ್ನು ಮರೆಯಲಾಗಿದೆ, ಸೇವಾ ಕಥನವನ್ನು ದೂರ ಮಾಡಲಾಗಿದೆ, ನಾವೆಲ್ಲರೂ ಭಾರತೀಯರು ಎಂಬ ಭಾವನೆ ಮೂಡಿಸಲಾಗಿದೆ. ಇಂತಹ ಭಾರತಾಂಬೆ ನಮ್ಮೆಲ್ಲರ ತಾಯಿ, ನಾವೆಲ್ಲರೂ ಅವಳ ಮಕ್ಕಳು ಎಂಬ ಅಭಿಮಾನ ರಾಷ್ಟ್ರಕವಿ ಕುವೆಂಪುರವರದ್ದು ಆಗಿದೆ. ನೆಕ್ಸ್ಟ್ ಭಾಷಾಭ್ಯಾಸ. ಪದಗಳನ್ನು समानार्थक शब्द में लिखना है. गिरी यानी ಬೆಟ್ಟ, ಶಿಖರ यानी कि हिल्स, ಕಡಲು सागर समुद्र, भूमि यानी इले या वसुंधरे, पृथ्वी यानी कि धरती, ताई यानी अम्म ಅವ್ವ मदर, ನುಡಿ यानी ಮಾತು ಭಾಷೆ. ಕೆಳಗಿನ ಪದಗಳಿಗೆ ವಿಲೋಮ ಶಬ್ದ ವಿರುದ್ಧಾರ್ಥಕ ಪದಗಳು यानी ವಿಲೋಮ ಶಬ್ದ. ಪಾಪ ಪುಣ್ಯ, ಸ್ವರ್ಗ ನರಕ, ಸ್ವತಂತ್ರ ಪರತಂತ್ರ, ಮುಡಿ ಅಡಿ. मुड़ी यानी सर के ऊपर, अड़ी यानी नीचे. ಹಿರಿಯ ಕಿರಿಯ. ಪದ್ಯದಲ್ಲಿ ಬಳಕೆಯಾಗಿರುವ ಪ್ರಾಸಪದಗಳನ್ನು ಆಯ್ದು ಬರೆಯಿರಿ. ಪ್ರಾಸಪದ यानी कि ರೈಮಿಂಗ್ ವರ್ಡ್. ತೊಟ್ಟಿಲು ಕಟ್ಟಲು, ಮುಡಿಯ ವಡಿಯ, ಗಂಗೆ ತುಂಗೆ, ತೊರೆವ ಮೆರೆವ, ಬಿರಿವೆ ಗಿರಿವೆ, ತೊಟ್ಟಿಲು ಮೆಟ್ಟಿಲು. ಕೆಳಗಿನ ಪದಗಳನ್ನು ಇಲ್ಲಿ ಬರೆಯಿರಿ. यानी कि इसको आप स्प्लिट करके लिखना है. ದೇವಿಗೆರೆವೆ, ದೇವಿಗೆ ಪ್ಲಸ್ ಎರೆವೆ. ತೊಳೆಯುವಡಿಯ, ತೊಳೆಯುವ ಪ್ಲಸ್ ಅಡಿಯ. ನುಡಿಗಳೊಡಕುಗಳನ್ನು, ನುಡಿಗಳ ಪ್ಲಸ್ ಒಡಕುಗಳನ್ನು. ಸ್ವರ್ಗಕ್ಕೇರಿ, ಸ್ವರ್ಗಕ್ಕೆ ಪ್ಲಸ್ ಏರಿ. ಪುಣ್ಯದೇಣಿ, ಪುಣ್ಯದ ಪ್ಲಸ್ ಏಣಿ. ಈ ಕೆಳಗಿನ ಸೂಕ್ತಿಗಳನ್ನು ವಿವರ ಬರೆಯಿರಿ. यानी कि इसके बारे में आपको पूरा विवरण देना है. ಜನನಿ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು. दिस इज द ಗಾದೆ ಮಾತು. ಗಾದೆ ಮಾತು यानी कि ಕಹಾವತೆ. ವೇದಗಳು ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ. ಕಹಾವತೋं को आपको लिखना है. ಗಾದೆಗಳು ಹಿರಿಯರ ಅನುಭವದ ಮಾತುಗಳಾಗಿದೆ. ಎತ್ತ ತಾಯಿ ಮತ್ತು ಒತ್ತ ತಾಯಿ ನಮ್ಮನ್ನು ಹೆತ್ತು ಹೊತ್ತು ಸಾಕಿ ಪ್ರೀತಿಯಿಂದ ಸಲಹುತ್ತಾಳೆ. ಕಷ್ಟ ಸುಖದಲ್ಲಿ ಭಾಗಿಯಾಗಿ ಒಳ್ಳೆಯ ದಾರಿಯಲ್ಲಿ ನಡೆಯಲು ಕಲಿಸುತ್ತಾಳೆ. ಇದರಂತೆ ನಮ್ಮನ್ನು ಒತ್ತ ನಾಡು ನಾವೆಲ್ಲರೂ ಒಂದೇ ಕಡೆ ನೆಲೆ ನಿಂತು ವಾಸಿಸಲು ಬದುಕಲು ಬೇಕಾದ ಯೋಗ್ಯ ಸನ್ನಿವೇಶವನ್ನು ನಿರ್ಮಿಸುತ್ತಾಳೆ. ಬದುಕಿಗಾಗಿ ಅನೇಕ ಸಂಪನ್ಮೂಲಗಳನ್ನು ಧಾರೆ ಎರೆದು ನೀಡಿದ್ದಾಳೆ. ಹೀಗಾಗಿ ಜನನಿ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲಾಗಿದೆ. यानी कि हमने जहाँ पे जन्म दिया है वो स्वर्ग से भी बढ़कर है. इसके बारे में आपको कहावतें लिखना है. देश सेवेये ईश सेवे. हम लोग देश का जो सेवा करता है तो भगवान का सेवा किया जैसा. उसके बारे में ಗಾದೆಗಳು ಕಿರಿಯದರಲ್ಲಿ ಇರಿದಾದ ಅರ್ಥ ತುಂಬಿಕೊಂಡಿದೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ನಾವು ಕಾಣದ ದೇವರಿಗೆ ಅಂಬಲಿಸಿ ಮೂರ್ತಿ ಪೂಜೆಯನ್ನು ಶಿವನೆಂದು ಭಾವಿಸಿ ಆರಾಧಿಸುತ್ತೇವೆ. हम लोग जो भगवान नहीं दिखते हैं उनको मूर्ति को रख के हम प्रेयर करते हैं. ದೇಶವನ್ನು ಮರೆಯುತ್ತೇವೆ. ಹಮಾರ ದೇಶಕ್ಕೂ ಹಮ್ ಭೂಲ್ ಜಾತೆ ಹೈ. ನಾವು ಹುಟ್ಟಿ ಬೆಳೆದು ನಮಗೊಂದು ಗುರುತು ನೀಡಿದ ಆ ದೇಶದ ಸೇವೆಗಾಗಿ ಹಮ್ ಜहाँ ಜನ್ಮ ಲೇತೆ ಹೈ ಉನ್ಕೋ ಹಮ್ ಯಾದ್ ರಖನಾ ಚಾಹಿಯೆ, ಉನ್ಕಾ ಸೇವಾ ಕರ್ನಾ ಚಾಹಿಯೆ. ಈ ದೇಶದ ಸೇವೆಗಾಗಿ ನಾವೆಲ್ಲರೂ ಟೊಂಕ ಕಟ್ಟಿ ನಿಲ್ಲಬೇಕಾಗುತ್ತದೆ. ಹಮ್ ಸಬ್ ಮಿಲ್ಕೆ ಇಸ್ ದೇಶಕ್ಕೋ ಚಲಾನಾ ಚಾಹಿಯೆ. ದೇಶ ಸೇವೆ ಯಾವ ಬಲಿದಾನಕ್ಕಾದರೂ ನಾವು ಸದಾ ಸಿದ್ಧರಿರಬೇಕು. ದೇಶ ಸೇವೆ ಮಾಡುವುದು ಒಂದು ಪುಣ್ಯದ ಕೆಲಸ. ಹೀಗಾಗಿ ದೇಶ ಸೇವೆ ईश सेवे एनिसिदे. जिन्होंने भी अभी तक मेरा चैनल सब्सक्राइब नहीं किया है प्लीज़ सब्सक्राइब माई चैनल.